ನಮಸ್ಕಾರ. ಮತ್ತೊಮ್ಮೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ tchr ಟೀಮ್ ನಿಂದ ಸ್ವಾಗತ. ನಾವು ಇವತ್ತಿನ ಸೆಷನ್ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಈ ಚಾಪ್ಟರ್ ಇಂದ ಬರಬಹುದಾದಂತಹ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡೋಣ. ಆಲ್ ಟೈಪ್ಸ್ ಆಫ್ ಕ್ವೆಶ್ಚನ್ಸ್. ಸೊ ಲೆಟ್ ಮಿ ಬಿಗಿನ್ ವಿತ್ this question. Express in the form of a plus bi. First of all, you know what is complex number, right? A plus bi format alli irodonna complex number antivi, where a and b both are real numbers and I is imaginary and I is root of -1, isn't it? Yake is imaginary, etc. All these details we'll discuss if you join our courses later, but at this minute it is good to focus on these questions, alva? ಸೊ ಹಾಗಾದ್ರೆ ನಾನೀಗ ಇದನ್ನ ಎ ಪ್ಲಸ್ ಬಿ ಐ ಫಾರ್ಮೆಟ್ ಅಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ರೈಟ್? ಆದ್ರೆ ಅದಕ್ಕಿಂತಲೂ ಮುಂಚೆ ನಮಗೆ ಈ ಇಮ್ಯಾಜಿನರಿ ನಂಬರ್ ಐ ಬಗ್ಗೆ ಗೊತ್ತಿರಬೇಕು. ಅಂದರೆ ನೋಡಿ, ಐ ಪವರ್ 0 ಅಂತ ಬರೆದ್ರೆ 1 ಅಂಡ್ ಐ ಪವರ್ 1 ಅಂತ ಬರೆದ್ರೆ ಐ ಅಂಡ್ ಐ ಸ್ಕ್ವೇರ್ ಅಂತ ಬರೆದ್ರೆ ಐ ಇಂಟು ಐ ಸ್ಕ್ವೇರ್ ವಿಚ್ ಇಸ್ -1. ಹಾಗೆ ಐ ಪವರ್ 3 ಅಂತ ಬರೆದ್ರೆ ಆಗ ನಿಮಗೆ -i ಬರುತ್ತೆ. ಅಂಡ್ ಅಗೇನ್ ಐ ಪವರ್ 4 ಅಂತ ಬರೆದಾಗ ಅದು ಮತ್ತೆ 1 ಬರುತ್ತೆ. ಐ ಪವರ್ 5 is ಐ ಪವರ್ 6 is -1, ಐ ಪವರ್ 7 is -i. ಇಟ್ ಗೋಸ್ ಲೈಕ್ ದಟ್. ಅಂದರೆ ಇನ್ ಜನರಲ್ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕಾಗಿರೋ ಇಂಪಾರ್ಟೆಂಟ್ ರಿಸಲ್ಟ್ ಐ ಪವರ್ 4m, right, and I power 4n plus 1, I power 4n plus 2 and I power 4n plus 3, right? ಗಮನಿಸಿ, n ಅಂದ್ರೆ ಅದು ಒಂದು ಪಾಸಿಟಿವ್ ನಂಬರ್ಸ್ ಅಲ್ವಾ? ಸೊ n ಜಾಗದಲ್ಲಿ ನಾವು ನಂಬರ್ಸ್ ಅನ್ನು ಹಾಕ್ತಾ ಹೋದಾಗ 1 2 3 4 ನ್ಯಾಚುರಲ್ ನಂಬರ್ಸ್ ಹಾಕ್ತಾ ಹೋದಾಗ ಐ ಪವರ್ 4 ಎಕ್ಸೆಟ್ರಾ ಈ ತರ ಬರ್ತಾ ಹೋಗುತ್ತೆ. ಸೊ ಈ ಜನರಲ್ ಫಾರ್ಮ್ಯಾಟ್ ನಮಗೆ ಗೊತ್ತಿರಬೇಕು. 4n ಐ ಪವರ್ 4n 4 ಇಂಟು 1 ಐ ಪವರ್ 4 ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್ -1 ಇಂಟು -1 ಪ್ಲಸ್ 1. ಸೊ 4n ಪ್ಲಸ್ 1 ಇದ್ದಾಗೆಲ್ಲ ಐ, 4n ಪ್ಲಸ್ 2 ಇದ್ದಾಗೆಲ್ಲ -1, 4n ಪ್ಲಸ್ 3 ಇದ್ರೆ -i, ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ತುಂಬಾ ಈಸಿ ಇದ್ರು ನೆನ್ಪಿಟ್ಕೊಳ್ಳೋದಕ್ಕೆ. 1i ಹಾಗೆ ಇರುತ್ತೆ. ಫಸ್ಟ್ ಟು ಪಾಸಿಟಿವ್, ನೆಕ್ಸ್ಟ್ ಟು ನೆಗೆಟಿವ್, ಇದೇ ಆರ್ಡರ್ ಬರುತ್ತೆ. ಇದನ್ನ ತಿಳ್ಕೊಂಡಿದ್ರೆ ಈಗ ನೀವು ಈ ಇಡೀ ಚಾಪ್ಟರ್ ನ ಸುಲಭವಾಗಿ ಹ್ಯಾಂಡಲ್ ಮಾಡ್ತೀರಾ. ಸೊ ಹಿಯರ್ ವಿ ಹ್ಯಾವ್ ದ ಕ್ವೆಶ್ಚನ್ z is equal to this, ರೈಟ್? ನಾವಿವಾಗ ಇದನ್ನ ಸಾಲ್ವ್ ಮಾಡಬೇಕು. ಎ ಪ್ಲಸ್ ಬಿ ಐ ಫಾರ್ಮ್ಯಾಟ್ ಅಲ್ಲಿ ಬರೀಬೇಕಾಗಿದೆ. ಸೊ 2 ಹಾಗೆ ಇರಲಿ, ಐ ಇಂಟು ಐ ಸ್ಕ್ವೇರ್, ರೈಟ್? ಐ ಇಂಟು ಐ ಸ್ಕ್ವೇರ್. ಇಲ್ಲಿ -1/8 ದ ಕ್ಯೂಬ್ ಇದೆ. -1 ಕ್ಯೂಬ್ ಮಾಡಿದ್ರೆ -1 ಅಂಡ್ 8 ಕ್ಯೂಬ್ 256 ಬರುತ್ತೆ, ಅಥವಾ 512. 8 ಇಂಟು 8 ಇಂಟು 8, ರೈಟ್? ನೋಡಿ, 64 ಇಂಟು 8 512. ಇಟ್ ಇಸ್ 512. ಸೊ ಏನ್ ಮಾಡೋಣ ಅಂತಂದ್ರೆ ಈ ಜಾಗದಲ್ಲಿ 512 ಅಂತ ಡೈರೆಕ್ಟ್ ಆಗಿ 8 ಕ್ಯೂಬ್ ವ್ಯಾಲ್ಯೂನ ಬರ್ದ್ಬಿಡೋಣ. ದಟ್ ಇಸ್ 512 ಇಂಟು ಐ ಕ್ಯೂಬ್, ರೈಟ್? ಈಗ ಆ ವ್ಯಾಲ್ಯೂಸ್ ಹಾಕೊಂಡ್ ಬನ್ನಿ. ದಿಸ್ ಇಂಪ್ಲೈಸ್ ವ್ಯಾಲ್ಯೂಸ್ ಏನ್ ಹಾಕ್ತೀರಾ ನೋಡಿ. ಐ ಸ್ಕ್ವೇರ್ ಅಂದ್ರೆ -1 ಅಂಡ್ ಐ ಕ್ಯೂಬ್ ಅಂದ್ರೆ ಇಟ್ ಶುಡ್ ಬಿ -i, ಕರೆಕ್ಟ್? ಸೊ ಇಲ್ಲಿ ಆ ಜಾಗಗಳಲ್ಲಿ ಆ ಒಂದು ನಂಬರ್ಸ್ ಗಳನ್ನ ಹಾಕೋಣ. -2 ಇಂಟು -1 ಐಮ್ ಗೆಟಿಂಗ್ +2. ಐ ಸ್ಕ್ವೇರ್ ಅಂದ್ರೆ -1 ಡಿವೈಡೆಡ್ ಬೈ 512. ಇನ್ಫ್ಯಾಕ್ಟ್ ಯು ಕ್ಯಾನ್ ಸಿಂಪ್ಲಿಫೈ ದೀಸ್ ಟರ್ಮ್ಸ್. ಹಿಂದಿನ ಒಂದು ಸ್ಟೆಪ್ ನಲ್ಲೇನೆ ಇದನ್ನ ಸಿಂಪ್ಲಿಫೈ ಮಾಡಬಹುದಾಗಿತ್ತು ಅಲ್ವಾ? ಇಲ್ಲಿ 512 ಇದೆ, ಇದನ್ನ ಸಿಂಪ್ಲಿಫೈ ಮಾಡಿದಾಗ ಬಹುಶಃ 256 ಬರುತ್ತೆ, ರೈಟ್? ಸೊ ಇನ್ನು ಐ ಕ್ಯೂಬ್ ಇದೆ, ಐ ಸ್ಕ್ವೇರ್ ಇಸ್ -1, ರೈಟ್? ಈ ನೆಗೆಟಿವ್ ಟರ್ಮ್ ಮೈನಸ್ ಪ್ಲಸ್ ಆಗಿದೆ. ಐ ಕ್ಯೂಬ್ ಅಂದ್ರೆ ದಟ್ ಇಸ್ -i ಡಿವೈಡೆಡ್ ಬೈ 256. ನನಗೆ ಈ ತರ ನಂಬರ್ ಸಿಗ್ತದೆ.
minus into minus positive, I square minus 1, I cube minus I, 256 ಹಾಗೆ ಇಟ್ಟಿದ್ದೀನಿ. So minus into minus plus, I am getting z as I divided by 256. ಇದನ್ನ a plus bi ಫಾರ್ಮ್ಯಾಟ್ ಅಲ್ಲಿ ಬರೀತೀವಿ ಅಂದ್ರೆ 0 plus 1 by 256 I ಹಾಗೆ ಬರೆಯೋಣ. a ಅಂದ್ರೆ 0, b ಅಂದ್ರೆ 1 over 256. ಈ ರೀತಿ ಬರೆದಾಗ 2 ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ ಕ್ವೆಶ್ಚನ್, ರೈಟ್? ಸೊ ಐ ಪವರ್ಸ್ ಹೀಗೆಲ್ಲ ಇದ್ರೆ 4n plus 1 ಆ ಟರ್ಮ್ಸ್ ಹೀಗೆಲ್ಲ ಬಂದಾಗ ಅವುಗಳ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಕ್ ಬಂದರೆ ಉಳಿದಿರೋದೆಲ್ಲ ಸಿಂಪ್ಲಿಫಿಕೇಶನ್. ಅಂಡ್ ಫೈನಲಿ ಯು ರೈಟ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ a plus bi. a ವ್ಯಾಲ್ಯೂ 0, b ವ್ಯಾಲ್ಯೂ 1 by 256, 2 ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ ಇದೇ ಫಾರ್ಮ್ಯಾಟ್ ಅಲ್ಲಿ ಇನ್ಯಾವ ಕ್ವಶನ್ ಇರುತ್ತೆ ನೋಡಿ, I power minus 35. ಸೊ z is I power minus 35. How do you rewrite this? 1 divided by I power 35 ಅಂತ ಬರಿಬೋದಾ? ರೈಟ್. ಈಗ I power 35 ಅಂದರೆ I power 35 ಯಾವ ರೀತಿ ಬರಿಬಹುದು? 35 ಇಲ್ಲಿ ನಿಯರೆಸ್ಟ್ ನಂಬರ್ ಯಾವುದು? 4 ಇಂದ ಡಿವೈಡ್ ಆಗೋದು ಯಾವುದು? ಸೊ 32 ಅಂತ ಕಾಣಿಸುತ್ತೆ ಅಲ್ವಾ? I power 32 plus 3 ಅಂತ ಬರೆಯೋಣವಾ? 4 8s are 32, ಕರೆಕ್ಟ್? ಸೊ 4n ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಆಯ್ತು ಅಷ್ಟೇ. ಸೊ ಇದು 4 ಇಂದ ಡಿವೈಡ್ ಆಗುವಂತಹ ನಂಬರ್. ಆ ನಂಬರ್ ನ ಬಳಸ್ಕೊಳ್ಳಿ, ಅದನ್ನ ಬಳಸಿ ಸ್ಪ್ಲಿಟ್ ಮಾಡಬೇಡಿ. 32 plus 3, ರೈಟ್? ಸೊ ಪ್ಲಸ್ 3 ಇದ್ದರೆ ಆಗ ನಾವು ಏನ್ ಬರೀತೀವಿ? ರೈಟ್? ಸಿ ಪ್ಲಸ್ 3 ಇದ್ರೆ 1i minus 1 ಬರುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ರೈಟ್? minus 1, it is like something like I cube ಅಲ್ವಾ? I power 3 ಇದ್ದರೆ I square into I, which is minus 1. ಸೊ ಇದ್ರ ವ್ಯಾಲ್ಯೂ minus 1 ಬರುತ್ತೆ ಅಂತ ಪಕ್ಕದಲ್ಲಿ ನೋಟ್ ಮಾಡ್ಕೊಂಬಿಡಿ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 1 divided by minus 1, that's it. Final answer is minus 1. ಸೊ ಇದನ್ನ a plus bi ಫಾರ್ಮ್ಯಾಟ್ ಅಲ್ಲಿ ಬರೀತೀವಿ ಅಂದ್ರೆ minus 1 plus 0i ಅಂತ ಬರೀಲೇಬೇಕು. where a is minus 1, b is 0. ಹೀಗೆ ಪವರ್ಸ್ ಆಫ್ ಐ ಅದನ್ನ ಬಳಸ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀರಾ. ಹೋಪ್ ಯು ಆರ್ ಗೆಟಿಂಗ್ ದ ಪಾಯಿಂಟ್. ಐ ಪವರ್ 4n plus 1, 4n plus 3 ಇದ್ದಾಗ ಮೈನಸ್ ಐ ಇರುತ್ತೆ. ರೈಟ್, ಐ ಡಿಡ್ ಅ ಮಿಸ್ಟೇಕ್. ಅಬ್ಸರ್ವ್ ಮಾಡಿದ್ರ? 4n plus 3 ಇದ್ದಾಗ ಅಬ್ಸರ್ವ್ ಮಾಡಿ, ಐ ಪವರ್ 4, ರೈಟ್? a small correction here. ಇದನ್ನ ಅಬ್ಸರ್ವ್ ಮಾಡಿದ್ರೆ ಕಾಮನ್ ಸೆನ್ಸ್ ಬಳಸಬಹುದು. ಇದು 4n I power 4n ಇದ್ದಾಗ ಅದು 1 ಆಗೋದನ್ನ ತೋರಿಸ್ತಾ ಇದೆ, ಕರೆಕ್ಟ್? ಯಾಕೆಂದ್ರೆ I power 4 ಅಂತ ಇಲ್ಲಿ ಬರೆದ್ಬಿಟ್ಟೆ ಟ್ರೈ ಮಾಡಿ ನೋಡಿ. ದಟ್ ಇಸ್ I square into I square. I am getting minus 1 into minus 1 plus 1, ರೈಟ್? I power 4n ಸರಿ ಇದೆ. I power 4n plus 3 ಇದ್ದಾಗ ಮೈನಸ್ ಐ ಬರ್ತಿದೆ, ರೈಟ್? ಸೊ ನಾನು ಅದನ್ನ ಹೇಳ್ಬೇಕಾದ್ರೆ ಸರಿಯಾಗಿ ಹೇಳಿದೆ, ಬಟ್ ಸಬ್ಸ್ಟಿಟ್ಯೂಷನ್ ಇನ್ಕರೆಕ್ಟ್, ತಪ್ಪಾಗಿ ಮಾಡಿದೆ. ಸೊ ಇದು ಮೈನಸ್ ಐ ಆಗುತ್ತೆ, ರೈಟ್? ಸೊ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಇಲ್ಲಿ ಪ್ಲಸ್ 3 ಇದ್ರೆ ತುಂಬಾ ಸಿಂಪಲ್. ಏನ್ ಮಾಡ್ಬೇಕು ಅಂದ್ರೆ ಈ ಜಾಗದಲ್ಲಿ ಐ ಕ್ಯೂಬ್ ಅಂತ ಬರ್ಕೊಂಡ್ಬಿಡ್ಬೇಕು. ದಟ್ ಇಸ್ ಐ ಸ್ಕ್ವೇರ್ ಇಂಟು ಐ, ಬಟ್ ಐ ಸ್ಕ್ವೇರ್ ಇಸ್ minus 1 into i, it should be minus i. So I did a mistake ಅಲ್ವಾ? ಸೊ ಇದು ಮೈನಸ್ ಐ ಅಂತ ಆಗ್ಬೇಕು, 1 over minus i, ರೈಟ್? ಇದನ್ನ ನೀವು ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಐ ಮಾಡಿರ್ತೀರಾ. ಮೈನಸ್ ಬೇಕಾದ್ರೆ ಇನ್ನೊಂದು ಕಡೆ ಇಟ್ಕೊಂಡ್ಬಿಡೆ, ನೆಗೆಟಿವ್ ಸೈನ್. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀರಾ, ರೈಟ್? ಸೊ ಇದು ಫೈನಲಿ a plus bi ಫಾರ್ಮ್ಯಾಟ್ಗೆ ಬರಬೇಕು. ಈ ನೆಗೆಟಿವ್ ಸೈನ್ ಅಲ್ಲೇ ಇರಲಿ, minus 1 ಅಂತ ಅದನ್ನ ಮೇಲಕ್ಕೆ ತಗೊಂಡಿಟ್ಕೊಂಡ್ಬಿಡೋಣ. ಉಳಿದಿರೋದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ I in the numerator, I into I is I square, but I square is minus 1, therefore minus 1 gets cancelled. Finally I am getting I as the final answer. But ಅದನ್ನು ಕೂಡ ಹೇಗೆ ಬರಿಬೇಕು ನಾವು?
0 ಪ್ಲಸ್ ಐ ಅಂತಾನೆ ಬರಿಬೇಕು, ವಿಚ್ ಇಸ್ a ಪ್ಲಸ್ ಬಿ ಐ ಫಾರ್ಮ್ಯಾಟ್ ಅಲ್ಲಿ ಇದೆ. ಹೀಗೆ ಬರೆದಾಗ ಮಾತ್ರ 2 ಮಾರ್ಕ್ಸ್ ಬರುತ್ತೆ. ಎಚ್ಚರಿಕೆ. ಸೊ ಹೋಪ್ ಯು ಅಂಡರ್ಸ್ಟುಡ್. ಈಗ ಇದೊಂದು ಕ್ಲಾರಿಟಿ ನಮಗೆ ಸಿಕ್ಕಿದೆ. ಸೊ +3 ಇದ್ರೆ ಐ ಕ್ಯೂಬ್, +2 ಇದ್ರೆ ಐ ಸ್ಕ್ವೇರ್, +1 ಇದ್ರೆ ಐ ಪವರ್ 1, ಏನು ಇಲ್ಲ ಅಂದ್ರೆ ಐ ಪವರ್ 0. ಹೀಗೆ ಇಲ್ಲಿ ಸ್ಪ್ಲಿಟ್ ಮಾಡೋದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದೇ ಫಾರ್ಮ್ಯಾಟ್ ಅಲ್ಲಿ ಇದೆ. ಈ ತರ ಬಂದ್ರೆ ಏನ್ ಮಾಡೋದು ನೋಡಿ. ಹೀಗೆ ಬಂದಾಗ ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ನಾವಿದನ್ನ ಸಿಂಪ್ಲಿಫೈ ಮಾಡಲೇಬೇಕು. a ಪ್ಲಸ್ ಬಿ ಐ ಫಾರ್ಮ್ ಅಲ್ಲಿ ಬರೀಬೇಕು. ಕ್ವಿಕ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ನೋಡಿ, ನಾನು ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ಫಸ್ಟ್ ನಂಬರ್ ಮತ್ತೆ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿ. 3 into 3 9 ಮೈನಸ್ ಹಾಕಿ. ಸೆಕೆಂಡ್ ಡಿಜಿಟ್ ಮಲ್ಟಿಪ್ಲೈ ಮಾಡಿ ಅಂದ್ರೆ √5 into √5 ಏನಾಯ್ತು 5. ಬರ್ದಿಟ್ಕೊಂಡ್ಬಿಡಿ, ಕ್ಲೋಸ್ ದ ಬ್ರಾಕೆಟ್. ಹೌದಾ? ಪ್ಲಸ್ ಐ ಅಂತ ಬರ್ಕೊಳ್ಳಿ, ಇನ್ನೊಂದು ಬ್ರಾಕೆಟ್ ಹಾಕೊಂಬಿಡಿ. ರೈಟ್? ಈ ಬ್ರಾಕೆಟ್ ಅಲ್ಲಿ ಪ್ಲಸ್ ಅಂತ ಹಾಕೊಳ್ಳಿ. ಈಗ ಎರಡು ನಂಬರ್ ಫಿಲ್ಅಪ್ ಮಾಡಬೇಕು. ಬಟ್ ದಿಸ್ ಟೈಮ್ ವೈಲ್ ಮಲ್ಟಿಪ್ಲೈಯಿಂಗ್ ಬೆಟರ್ you start with the first and the last. That is 3√5 ಇಲ್ಲಿ ಬಂತು. ಹಾಗೆ ಇಲ್ಲಿ ಸೆಕೆಂಡ್ ಅಂಡ್ ದ ಫಸ್ಟ್ ಒನ್ ಇವುಗಳನ್ನ ಮಲ್ಟಿಪ್ಲೈ ಮಾಡ್ತೀರಾ, ಅದು ಕೂಡ 3√5 ಅಂತಾನೆ ಬಂದಿದೆ. ಗಮನಿಸ್ತಾ ಇದ್ದೀರಾ? ಸೊ ಹೀಗೆ ಬಹಳ ಕ್ವಿಕ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಸೊ ಅದು 6√5 ಬರ್ತಿದೆ. ಇಲ್ಲಿ 9 - 4 ಐ ಆಮ್ ಗೆಟಿಂಗ್ ಸಮ್ ನಂಬರ್. ಸೊ ಐ ರಿಪೀಟ್ ದಿಸ್. ಈಗ ನಾನು ಏನ್ ಮಾಡಿದೆ ಅನ್ನೋದನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಬಹಳ ಕ್ವಿಕ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡುವ ದಾರಿ ಹೇಗೆ. ರೈಟ್? ಸೊ ಇಲ್ಲಿ ಮಾಡ್ಬೇಕಾದಿಷ್ಟೇ. ನ್ಯೂಮರೇಟರ್ ಇದನ್ನು ಮಲ್ಟಿಪ್ಲೈ ಮಾಡಿ ಬರೀತೀವಿ. ಒಂದು ಬ್ರಾಕೆಟ್ ಹಾಕಿ ನೆಗೆಟಿವ್ ಸೈನ್ ಐ ಅಂತ ಬರೆದ್ಬಿಡಿ, ಇನ್ನೊಂದು ಬ್ರಾಕೆಟ್ ಹಾಕಿ ಪಾಸಿಟಿವ್ ಸೈನ್. ಸಿಂಪಲ್. ಇಷ್ಟು ರೆಡಿ ಮಾಡ್ಕೋಬಹುದಾ? 2 ಬ್ರಾಕೆಟ್ಸ್ ಪ್ಲಸ್ ಐ ಅಂತ ಬರೆದಿಟ್ಟಿರ್ತೀರಾ. ಈಗ 4 ಡಿಜಿಟ್ಸ್ಗಳನ್ನ ಇಲ್ಲಿ ಬರೀಬೇಕು. ಫಸ್ಟ್ ಡಿಜಿಟ್ ರೈಟ್, ಒಂದನ್ನ ಸ್ಕಿಪ್ ಮಾಡಿ ಇನ್ನೊಂದನ್ನ ಮಲ್ಟಿಪ್ಲೈ ಮಾಡ್ತೀರಾ ಅಷ್ಟೇ. ಸೊ ಅದನ್ನ ಮೇಲ್ಗಡೆ ಮಾರ್ಕ್ ಮಾಡಿದ್ದೀನಿ. 3 into 3 9, √5 into √5 5. ಸಿಂಪಲ್. ಇನ್ನು ಫಸ್ಟ್ ಅಂಡ್ ಲಾಸ್ಟ್, ಸೆಕೆಂಡ್ ಅಂಡ್ ದ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಎರಡನೇ ಡಿಜಿಟ್, ಥರ್ಡ್ ಡಿಜಿಟ್ ಇಲ್ಲಿ ಇರೋದು ಬೇಕು ಅಂದ್ರೆ 3 into 5, 3 into -√5. ಮೇಡ್ ಅ ಮಿಸ್ಟೇಕ್. ಇದು ಇಲ್ಲಿರುವ ಪ್ಲಸ್ ಮೈನಸ್ ಜೊತೆನೆ ಕನ್ಸಿಡರ್ ಮಾಡ್ತೀವಿ. ಇಲ್ಲಿರೋದು -√5 ಇನ್ಫ್ಯಾಕ್ಟ್ ಅಲ್ವಾ. ಸೊ 3 into -√5 ಅಂದ್ರೆ ಐ ಶುಡ್ ರೈಟ್ -3√5. ರೈಟ್? ಹಾಗೇನೆ ಇಲ್ಲಿ 3 into √5 ಎರಡು ಪಾಸಿಟಿವ್ ಇದೆ, ಮಲ್ಟಿಪ್ಲೈ ಮಾಡಿದಾಗ 3√5. ದಟ್ಸ್ ಇಂಟ್ರೆಸ್ಟಿಂಗ್. ಸೊ ಈಗ ಸರಿಯಾಗಿದೆ. ಇದು ಮಲ್ಟಿಪ್ಲೈ ಮಾಡಿದ್ದೀನಿ, ನ್ಯೂಮರೇಟರ್ ಇಷ್ಟು ಫಾಸ್ಟ್ ಆಗಿ ಬಂದ್ಬಿಡ್ತು. ಅಂದರೆ ನಾನು ನಿಮ್ಗೆ ಏನ್ ಹೇಳ್ಕೊಟ್ಟೆ ಇವಾಗ, a ಪ್ಲಸ್ ಬಿ ಐ ಇಂಟು ಸಿ ಪ್ಲಸ್ ಡಿ ಐ. ಹೀಗಿದ್ರೆ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ ಬಹಳ ಫಾಸ್ಟ್ ಆಗಿ ಮಾಡೋದಕ್ಕೆ 2 ಬ್ರಾಕೆಟ್ ಬಳಸಿ. ರೈಟ್? ಮೊದಲನೇದ್ರಲ್ಲಿ ಮೈನಸ್, ಎರಡನೇದ್ರಲ್ಲಿ ಪ್ಲಸ್ ಹಾಕಿ. ಈ ಮೊದಲನೇ ಬ್ರಾಕೆಟ್ ಅಲ್ಲಿ ಮೇಲ್ಗಡೆ ಇರುವ ನಂಬರ್ಸ್ ಅನ್ನ ಒಂದನ್ನ ಸ್ಕಿಪ್ ಮಾಡಿ ಇನ್ನೊಂದನ್ನ ಮಲ್ಟಿಪ್ಲೈ ಮಾಡಿ. ಕೆಲಸ ಫಾಸ್ಟ್ ಆಗುತ್ತೆ. ದಟ್ ಇಸ್ AC - BD. ಎರಡನೇ ಬ್ರಾಕೆಟ್ ಬೇಕು ಅಂತಂದ್ರೆ ಆಗ ನಾವು ಮಾಡ್ಬೇಕಾಗಿರೋದು ಫಸ್ಟ್ ಅಂಡ್ ಲಾಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಅಂದ್ರೆ AD ಪ್ಲಸ್ BC. ಇಲ್ಲಿ ಪಾಸಿಟಿವ್ ಮೈನಸ್ ಸೈನ್ಗಳಿದ್ರೆ ಅದ್ರ ಜೊತೆನೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದು ಹೀಗೆ ನೆನ್ಪಿಟ್ಕೊಂಡ್ರೆ ನೀವು ಮಲ್ಟಿಪ್ಲಿಕೇಶನ್ ಬಹಳ ಫಾಸ್ಟ್ ಆಗಿ ಮಾಡ್ತೀರಾ. ಈವನ್ ಯೂಸ್ಫುಲ್ ಫಾರ್ CET. ಸೊ ಈ ತರ ಮಾಡಿ ಕೆಲಸ ಫಾಸ್ಟ್ ಆಗುತ್ತೆ. You can cancel, you'll get 0 over there, and the denominator √3 minus √3 cancel ಅಲ್ವಾ. ಈ √3 ಮತ್ತೆ -√3 ಕ್ಯಾನ್ಸಲ್ ಆಗ್ಬಿಡುತ್ತೆ. √2i minus of minus √2i ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಮೈನಸ್ ಪ್ಲಸ್. ಸೊ √2i ಪ್ಲಸ್ √2i ಆಗ್ಬಿಟ್ಟಿರುತ್ತೆ. ಹೌದಾ? 2√2i ಅಂತ ಬರೀಬಹುದು. √2i plus √2i 2 times √2i in the denominator. ಸೊ ಇದು ಬಹಳ ಸುಲಭವಾಗಿರೋ 2 ಮಾರ್ಕ್ಸ್ ಕ್ವಶನ್ ಅಂತ ಅನ್ಕೊಂಡಿದ್ದೀನಿ.
9 minus 4, 9 minus 5 is 4, and denominator is 2 root 2 I. I is sitting in the denominator. So 2 2s are 4. I'm getting 2 by root 2, but adu split madadi root 2 anta baradare ಇನ್ನೊಂದು root 2 cancel ಆಗುತ್ತಲ್ವಾ. So root 2 divided by I. You can multiply and divided by I. ಯಾಕೆಂದ್ರೆ ನ್ಯೂಮರೇಟರ್ I ಇರಬೇಕು, ಅದಕ್ಕೋಸ್ಕರ ಹಾಗೆ ಮಾಡಿದ್ರೆ ಏನಾಯ್ತು, ಮೇಲ್ಗಡೆ root 2 ಇದೆ, I ಇದೆ, denominator I into I square is minus 1. So final answer minus root 2I. Andre 0 minus root 2I, which is in the A plus BI format. ಹೀಗೆ simplification ನಾವು ಮಾಡ್ಕೊಂಡು ಹೋಗಿರ್ತೀವಿ. But learn the method of quick multiplication of two complex numbers. So ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಇದೇ ದಾರಿಯಲ್ಲಿ ಈಗ ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಥವಾ ಕಾಂಜುಗೇಟ್ ಬರೆಯೋಣ. ದ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸ್ ಬರೆಯೋದು ಹೇಗೆ? ಎ ಪ್ಲಸ್ ಬಿ ಐ ಅಂತ ಇದ್ದರೆ ಇದರ ಕಾಂಜುಗೇಟ್, ಇದು ಝಿ ಆಗಿದ್ರೆ ಕಾಂಜುಗೇಟ್ ಅಂದ್ರೆ ಝಿ ಬಾರ್ ಅಂತ ಬರೀತೀವಿ. ಎ ಮೈನಸ್ ಐ ಬಿ ಪಾಸಿಟಿವ್ ಇರೋದನ್ನ ಐ ಹಿಂದ್ಗಡೆ ಇರುವಂತಹ ಟರ್ಮ್ ಪಾಸಿಟಿವ್ ಇದ್ದಿರ್ದೆ ಅದನ್ನ ನೆಗೆಟಿವ್ ಮಾಡ್ತೀವಿ, ಅದು ಮೈನಸ್ ಇದ್ರೆ ಪ್ಲಸ್ ಮಾಡಿರ್ತೀವಿ. ದಿಸ್ ಈಸ್ ದ ಕಾಂಜುಗೇಟ್ ಆಫ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್. ಸೊ ಇದು ಗೊತ್ತಿದ್ರೆ ನಾವೇನ್ ಮಾಡ್ತೀವಿ, ಮೊದಲು ಇದನ್ನ ಸಿಂಪ್ಲಿಫೈ ಮಾಡಿರ್ತೀವಿ. ಕೊಟ್ಟಿರುವ ಕ್ವೆಶ್ಚನ್ ಝಿ ಈಕ್ವಲ್ ಟು ಈ ತರ ಏನೋ ಬರ್ಕೊಂಡಿದೆ. ಸಿಂಪ್ಲಿಫೈ ದಿಸ್ ಫಸ್ಟ್ ಎ ಪ್ಲಸ್ ಬಿ ಐ ಫಾರ್ಮ್ಯಾಟ್ ಅಲ್ಲಿ ಬರ್ಕೊಳ್ಳಿ, ಆಮೇಲೆ ಅದನ್ನ ಎ ಮೈನಸ್ ಬಿ ಐ ಅಂತ ಬರೆದ್ಬಿಡಿ. ಸೊ ರೈಟ್ ನೋ ಐ ಆಮ್ ಸಿಂಪ್ಲಿಫೈಯಿಂಗ್ ದಿಸ್ ಟರ್ಮ್ ಅಲ್ವಾ. ಸೊ ಇಲ್ಲಿ 3 minus 2i into 2 plus 3i, ಮೊದಲು ಇದನ್ನ ಹಾಗೆ ಬರ್ಕೊಂಡಿರ್ತೀನಿ. 1 plus 2i into 2 minus i. ಸೊ ಈಗ ನಾವು ಕಲ್ತಿರುವ ಶಾರ್ಟ್ ಕಟ್ ಅಪ್ಲೈ ಮಾಡೋಣ. ಬಹಳ ಫಾಸ್ಟ್ ಆಗಿ ಇದನ್ನ ಬರೆಯುವಂತಹ ಮೆಥಡ್. ನ್ಯೂಮರೇಟರ್ ಬೇಕು, ಮಲ್ಟಿಪ್ಲೈ ಮಾಡ್ತೀವಿ. ಸೊ ಬ್ರಾಕೆಟ್ ಮೈನಸ್ ಐ ಬ್ರಾಕೆಟ್ ಸೆಕೆಂಡ್ ಬ್ರಾಕೆಟ್ ಪ್ಲಸ್. ಸಿಮಿಲರ್ಲಿ ಡಿನಾಮಿನೇಟರ್ ಅದಕ್ಕೂ ನಾವು ಬರೀಲೇಬೇಕು. ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಬ್ರಾಕೆಟ್ ಪ್ಲಸ್ ಐ ಬ್ರಾಕೆಟ್ ಈ ಕಡೆ ಪ್ಲಸ್ ಈ ಕಡೆ ಮೈನಸ್, ಯಾಕೆಂದ್ರೆ ಇಲ್ಲೂ ಮಲ್ಟಿಪ್ಲೈ ಮಾಡಬೇಕಾಗಿದೆ. ಒಂದ್ ಸ್ಟೆಪ್ ಅಲ್ಲಿ ಆನ್ಸರ್ ಬಂದಿರುತ್ತೆ. ರೈಟ್, ನೋಡಿ ನೀವೇ ನೋಡಿ. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ಹೀಗೆ ಕಾಣಿಸುತ್ತೆ ನೋಡಿ. ಒಂದನ್ನ ಸ್ಕಿಪ್ ಮಾಡಿ ಇನ್ನೊಂದನ್ನ ಮಲ್ಟಿಪ್ಲೈ ಮಾಡ್ತೀರಾ. ನೀವು ಪೆನ್ಸಿಲ್ ಬರ್ಕೊಂಡು ಮಲ್ಟಿಪ್ಲೈ ಮಾಡಬಹುದು, ದಟ್ಸ್ ಫೈನ್. 3 into 2 6 minus 2 into plus 3. I'm getting minus 6, right? So ಈ ಜಾಗದಲ್ಲಿ minus 6 ಬರುತ್ತೆ. minus 2 into plus 3 ಮಾಡಿರೋದು. ಐ ಬಿಟ್ಬಿಡಿ, ಐ ತಂಟೆಗೆ ಹೋಗ್ಬೇಡಿ, ಬರೀ ನಂಬರ್ಸ್ ಮಾತ್ರ ತಗೊಳ್ಳಿ ಸಾಕು. ರೈಟ್, ಹಾಗೇನೆ ಈಗ ಇಲ್ಲಿರುವ ಡಿಜಿಟ್ಸ್ ಅನ್ನ ಫಿಲಪ್ ಮಾಡಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ಆಗ ಫಸ್ಟ್ ಅಂಡ್ ಲಾಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಮಲ್ಟಿಪ್ಲೈ ಮಾಡ್ತೀನಿ. ಬರೀ ಡಿಜಿಟ್ಸ್ ಮಾತ್ರ ನೋಡಿ. ಸೊ 3 into 3 9 and minus 2 into plus 2 minus 4. ಕ್ಲೋಸ್, ಮುಗ್ದೋಯ್ತು. ರೈಟ್, ಸೆಕೆಂಡ್ ಡಿನಾಮಿನೇಟರ್ ಇರುವಂತಹ ನಂಬರ್ಸ್ ನೋಡೋಣ. ಸೊ ಡಿನಾಮಿನೇಟರ್ ಬೇಕು ಅಂದ್ರೆ ಒಂದನ್ನ ಸ್ಕಿಪ್ ಮಾಡಿ ಇನ್ನೊಂದನ್ನ ಮಲ್ಟಿಪ್ಲೈ ಮಾಡಿ ನಂಬರ್ಸ್ ಗಳನ್ನ ತಗೊಳ್ಳಿ. ರೈಟ್, ಸೊ 1 into 2 is plus 2 and 2 into minus 1 minus 2. ಪ್ಲಸ್ ಮೈನಸ್ ಎಲ್ಲೂ ತಪ್ಪೋದಕ್ಕೆ ಚಾನ್ಸೇ ಇಲ್ಲ, ಗಮನಿಸಿ. ಹಾಗೆ ಎರಡನೇ ಟರ್ಮ್ ಬೇಕು ಅಂದ್ರೆ ಆಗ ಫಸ್ಟ್ ಅಂಡ್ ಲಾಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಈಗ ಮಾರ್ಕ್ ಮಾಡ್ಕೊಳ್ಳಿ, ಆ ನಂಬರ್ಸ್ ಅನ್ನ ಬರ್ದ್ಬಿಡಿ. ಸೊ 1 into minus 1, ರೈಟ್, minus 1. ಹಾಗೆ 2 into 2 4. ದಟ್ಸ್ ಇಟ್. ಇಲ್ಲಿಂದ ಆಚೆಗೆ ಸಿಂಪ್ಲಿಫೈ ಮಾಡೋದು ಬಹಳ ಸುಲಭ. ಬರೆಯೋಣವಾ? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನ್ ಬಂತು ನೋಡಿ. 6 plus 6 I'm getting 12. 9 minus 4 5 plus 5i. ಡಿನಾಮಿನೇಟರ್ ಇಲ್ಲೇನಾದ್ರೂ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ನೀವು ಒಂದ್ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಒಮ್ಮೆ ನಾನು ತಪ್ಪೋ ಚಾನ್ಸಸ್ ಇರುತ್ತೆ, ಬಟ್ ದಿಸ್ ಇಸ್ ದ ಮೆಥಡ್. ಹಾಗೆ ಡಿನಾಮಿನೇಟರ್ 2 minus of minus plus, ರೈಟ್, 2 plus 2 4. ಹಾಗೆ 4 minus 1
3, ರೈಟ್. ಸೊ ಪ್ಲಸ್ 3i, ಬಟ್ ಈಗಲೂ ಕೆಲಸ ಮುಗ್ದಿಲ್ಲ, ಇದು ಇನ್ನು a+bi ಫಾರ್ಮ್ಯಾಟ್ ಬಂದೇ ಇಲ್ಲ. ಸೊ ಆಗ ಮಲ್ಟಿಪ್ಲೈ ಡಿವೈಡೆಡ್ ಬೈ 4 + 3i ಮಾಡ್ತೀರಾ. ಇದು 3 ಮಾರ್ಕ್ಸ್ ಕ್ವೆಶ್ಚನ್, ಪಾರ್ಟ್ ಸಿ ಅಲ್ಲಿ ಬರಬಹುದು. ಸೊ ಮಲ್ಟಿಪ್ಲೈ ಡಿವೈಡೆಡ್ ಬೈ 4 + 3i. ಸೊ 12 + 5i ಡಿವೈಡೆಡ್ ಬೈ 4 + 3i ಅಲ್ವಾ. ಇದು ಇಲ್ಲಿರತಕ್ಕಂಥ ಈ ನಮಗೆ ಬಂದಿರುವಂತಹ ಆನ್ಸರ್ 4 - 3i. ಈ ಟರ್ಮ್ ಅನ್ನ ಮಲ್ಟಿಪ್ಲೈ ಡಿವೈಡ್ ಮಾಡ್ತೀವಿ. ಸೊ ಡಿನಾಮಿನೇಟರ್ ಅಲ್ಲಿ ಐ ಅನ್ನೋ ಟರ್ಮ್ ಇರಬಾರ್ದು ಅಂತ ಮಾಡಬೇಕು ಅಂದ್ರೆ ಹೀಗೆ ಬರಿಬೇಕಾಗಿ ಬರುತ್ತೆ, ರೈಟ್. ಈಗಲೂ ಇನ್ಫ್ಯಾಕ್ಟ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಲ್ವಾ. ಈ ಟರ್ಮ್ಸ್ ಗಳನ್ನ ಈಗ ಮತ್ತೆ ಮಲ್ಟಿಪ್ಲೈ ಮಾಡಲೇಬೇಕು. ಒನ್ಸ್ ಅಗೇನ್ ಯು ಕ್ಯಾನ್ ಅಪ್ಲೈ ದ ಸೇಮ್ ಮೆಥಡ್, ರೈಟ್. ಆಗ ಡಿನಾಮಿನೇಟರ್ಗೆ ನಮಗೆ ವಿಶೇಷವಾಗಿ ಆ ಮೆಥಡ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಲುಕ್ಸ್ ಲೈಕ್ a + b × a - b, a² - b² ಅಲ್ವಾ. 4² 16, a² - b², 3i², 3² is 9, i² is -1, minus into minus plus, ಕರೆಕ್ಟ್. ಸೊ ಡಿನಾಮಿನೇಟರ್ ಬಂತು. ನ್ಯೂಮರೇಟರ್ ಮತ್ತೆ ಕಲ್ತಿರುವ ಶಾರ್ಟ್ ಕಟ್ ಅಪ್ಲೈ ಮಾಡೋಣ. ಎಷ್ಟು ಫಾಸ್ಟ್ ಆಗಿ ಬರುತ್ತೆ ನೀವೇ ನೋಡಿ, ರೈಟ್. ಮೊದಲು ಬ್ರಾಕೆಟ್ ಹಾಕಿ ಮೈನಸ್, ಇನ್ನೊಂದು ಬ್ರಾಕೆಟ್ ಹಾಕಿ ಪ್ಲಸ್. ಈಗ ಫಿಲಪ್ ಮಾಡ್ತೀವಿ, ನಂಬರ್ಸ್ ಗಳನ್ನ ಫಿಲಪ್ ಮಾಡ್ತೀವಿ. ಇಲ್ಲಿ ಐ ಬರ್ದಿರ್ಲೇಬೇಕು, ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಮೊದಲನೇ ನಂಬರ್ ಬೇಕಾ 12 × 4 48, ಸೆಕೆಂಡ್ ಡಿಜಿಟ್ ಬೇಕಾ 5 × -3 -15. ನೋಡಿ ಆಟ ಆಡ್ಕೊಂಡು ಬರ್ಕೊಂಡು ಹೋಗ್ತಿದ್ದೀನಿ. ಸೆಕೆಂಡ್ ಅಥವಾ ಸೆಕೆಂಡ್ ಬ್ರಾಕೆಟ್ ಅಲ್ಲಿ ಫಿಲಪ್ ಮಾಡಬೇಕು ಅಂದ್ರೆ ಹೇಗೆ ಮಲ್ಟಿಪ್ಲೈ ಮಾಡ್ತೀವಿ? 12 × 3 5 × 4, ಬಟ್ 12 × -3 ಇದೆ, -36. ಹಾಗೆ 5 × 4 28. ಸೊ ಈಗ ಆಲ್ಮೋಸ್ಟ್ ವಿ ಆರ್ ಡನ್ ವಿತ್ ದ ಕ್ವೆಶ್ಚನ್. 48 + 15 ಸಿಂಪ್ಲಿಫೈ ನೀವು ಮಾಡಬಹುದಾ? 48 + 10 58 + 5 63 ಅಂತ ಬರ್ತಿದೆ. ಹಾಗೆ ಇಲ್ಲಿ 36 20 -16 ಕಾಣಿಸ್ತಿದೆ, -16 i ಅಂತ ಬರೀಬಹುದು, ಕರೆಕ್ಟ್. ಹಾಗೆ ಡಿನಾಮಿನೇಟರ್ ಅಲ್ಲಿ 16 + 9 25. ಪ್ಲೀಸ್ ಕ್ರಾಸ್ ಚೆಕ್ ದ ನ್ಯೂಮರಿಕಲ್ ವ್ಯಾಲ್ಯೂಸ್, ರೈಟ್. ಸೊ ಇದನ್ನ ಈಗ ಫೈನಲಿ 63/25 -16/25 i ಅಂತ ಬರೀಬಹುದು, ವಿಚ್ ಈಸ್ a + bi ಫಾರ್ಮ್ಯಾಟ್, ರೈಟ್. ಇನ್ನೂ ಪರ್ಫೆಕ್ಷನ್ ಬೇಕು ಅಂದ್ರೆ ಇಲ್ಲಿ ಪ್ಲಸ್ ಬರೆದು ಈ ಬ್ರಾಕೆಟ್ ಒಳಗಡೆ ಮೈನಸ್ ಹಾಕಿ ಈ ತರನೂ ಇಡಬಹುದು. ಸೊ a ವ್ಯಾಲ್ಯೂ 63/25, b ವ್ಯಾಲ್ಯೂ -16/25 ಕ್ಲಿಯರ್ ಆಗಿ ಕಾಣಿಸ್ತಿದೆ, which is 3 mark question, but I'm not wasting my time. ಈ ತರ ಮಲ್ಟಿಪ್ಲೈ ಮಾಡೋದ್ರಿಂದ ಎಷ್ಟು ಫಾಸ್ಟ್ ಆಗಿ 1 2 3 4, ರೈಟ್, ಆಲ್ಮೋಸ್ಟ್ 4 ಸ್ಟೆಪ್ಸ್ 3 marks ನಾನು ಮುಗಿಸ್ಬಿಡ್ತಾ ಇದ್ದೀನಿ ಅಲ್ವಾ. ಸೊ ಇದನ್ನ ಇನ್ನೊಮ್ಮೆ ನೀವು ವಿಡಿಯೋನ ಮತ್ತೆ ಪುನಃ ಹಿಂದಕ್ಕೆ ಹೋಗಿ ನೋಡ್ಕೋಬಹುದು. ನಾನು ಮುಂದಿನ ಕ್ವೆಶ್ಚನ್ಗೆ ಹೋಗ್ತಾ ಇದ್ದೀನಿ. -√3 - i ಹೀಗೊಂದು ಕಾಂಪ್ಲೆಕ್ಸ್ ನಂಬರ್ ಇದೆ. ಫೈಂಡ್ ದ ಮಾಡ್ಯುಲಸ್ ಅಂಡ್ ಆರ್ಗ್ಯುಮೆಂಟ್. ನೆಕ್ಸ್ಟ್ ಟೈಪ್. ಸೊ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಈಗ z ಅಂತ ಕೊಟ್ಟಿದ್ದಿದ್ರೆ ಆಗ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಹೀಗೆ ಬರಿತೀವಿ. ಮತ್ತು ಆ ನಂಬರ್ ಅನ್ನ ಬರೆಯೋದಕ್ಕೆ ನಮಗೆ ಬಹಳ ಸಿಂಪಲ್ ಟೆಕ್ನಿಕ್ ಇದೆ. ಸೊ ಮೊದಲು z ಅಂತ ಬರೆಯೋಣ, ವಿಚ್ ಈಸ್ -√3 - i ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ square root of -√3 the square plus -1 square. ಹೌದಾ? ಈ ಕೋಫಿಷಿಯಂಟ್ಸ್ ಇದೆಯಲ್ಲ ಅಥವಾ ಕಾನ್ಸ್ಟೆಂಟ್ ಮತ್ತೆ i ಹಿಂದೆ ಇರುವಂತಹ ನಂಬರ್, ಇವುಗಳನ್ನ ಸ್ಕ್ವೇರ್ ಮಾಡ್ತೀರಾ. ನೆಗೆಟಿವ್ ಬರೀಲೇಬೇಕು ಅಂತಿಲ್ಲ, ಯಾಕಂದ್ರೆ ಅದು ಹೇಗಿದ್ರೂ ಸ್ಕ್ವೇರ್ ಮಾಡಿದಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಐ ಆಮ್ ಗೆಟಿಂಗ್ 3 + 1, isn't it? √4 which is 2. This is the modulus of given complex number. ಇನ್ನು ಆರ್ಗ್ಯುಮೆಂಟ್ ಬೇಕಾ? ಅದನ್ನ ಹೇಗೆ ಬರೀತೀರಾ? ಆರ್ಗ್ಯುಮೆಂಟ್ z ಅಂತ ಬರೆದಿರ್ತೀವಿ, argz, ಆರ್ಗ್ಯುಮೆಂಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಇದನ್ನ ಬರೆಯೋದಕ್ಕೆ 2-3 ದಾರಿಗಳಿದಾವೆ. ನಾನು ನಿಮಗೆ ತುಂಬಾ ಸುಲಭವಾಗಿರೋ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ದಾರಿನ ಹೇಳ್ಕೊಡ್ತೀನಿ. ಇದು ಏನಿದು?
ನೀವು ಸೆಕೆಂಡ್ ಪಿ ಯು ಸಿ ಕಲಿತೀರಾ. ಬಟ್ ಈಗಲೇನೆ ಈ ಟ್ರಿಕ್ ಕಲ್ತ್ಕೊಂಡ್ಬಿಡಿ, ಬಹಳ ಸುಲಭವಾಗಿರೋ ಟ್ರಿಕ್. ಅದೇನು ಅಂದ್ರೆ ಕ್ವಾಡ್ರಂಟ್ಸ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಇದು ನಮ್ಗೆ ಗೊತ್ತು. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪ್ಲಸ್ ಪ್ಲಸ್, ಇಲ್ಲಿ ಮೈನಸ್ ಪ್ಲಸ್, ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಕೋಆರ್ಡಿನೇಟ್ಸ್ ಇರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಮೈನಸ್ ಮೈನಸ್ ಇರೋದನ್ನ ಒಬ್ಸರ್ವ್ ಮಾಡಿ. ಸೊ ಮೈನಸ್ ಮೈನಸ್ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಇದೆ. ಹಾಗಾದ್ರೆ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಆರ್ಗ್ಯುಮೆಂಟ್ ಬರೆಯೋದಕ್ಕೋಸ್ಕರ ನಾನು ಯಾವ ತರ ಬರಿಬೇಕು? ಐ ರಿಪೀಟ್, ಇದನ್ನ ಇನ್ನೊಮ್ಮೆ ತೋರಿಸ್ಕೊಡ್ತೀನಿ. ಈ ತರ ಬರೆಯೋಣ. ಇಲ್ಲಿ ಯಾವಾಗಲೂ ಪ್ಲಸ್ ಪ್ಲಸ್, ಈ ಕಡೆ ಮೈನಸ್ ಪ್ಲಸ್, ಇಲ್ಲಿ ಮೈನಸ್ ಮೈನಸ್, ಈ ಕಡೆ ಪ್ಲಸ್ ಮೈನಸ್. ಬಟ್ ಫಸ್ಟ್ ಕ್ವಾಡ್ರಂಟ್ ಇದ್ದಾಗ ಆರ್ಗ್ಯುಮೆಂಟ್ ಥೀಟಾ ಆಂಗಲ್ ಬೇಕಾ? ಟ್ಯಾನ್ ಇನ್ವರ್ಸ್ ಮಾಡ್ಯುಲಸ್ ಆಫ್ y by x ಅಂತ ಮಾಡಿ. ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಬೇಕು ಅಂದ್ರೆ ಟ್ಯಾನ್ ಇನ್ವರ್ಸ್ ಮಾಡ್ಯುಲಸ್ ಆಫ್ y by x ಇದೇ ಇರುತ್ತೆ ವಿತ್ ನೆಗೆಟಿವ್ ಸೈನ್. ರೈಟ್, ಇಷ್ಟೇ ವ್ಯತ್ಯಾಸ. ಇದು ಒಂದು ಚೆನ್ನಾಗಿ ಗೊತ್ತಿದ್ರೆ ನೀವೆಲ್ಲದನ್ನು ಬರ್ಕೊಂಡು ಹೋಗ್ಬಿಡ್ಬೋದು. ಸೊ ಥೀಟಾ ಅಂದ್ರೆ ಮೈನಸ್ ಅಂತ ಹಾಕ್ಬಿಡಿ. ಫೋರ್ತ್ ಕ್ವಾಡ್ರಂಟ್ ಇದು ಪಾಸಿಟಿವ್, ಈ ಕಡೆ ನೆಗೆಟಿವ್. ಏನು y x ಅಂದ್ರೆ ಏನು? ಇಫ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಇಸ್ x ಪ್ಲಸ್ ಐ ವೈ, ಈ ಫಾರ್ಮ್ಯಾಟ್ ಅಲ್ಲಿ ಇದ್ದರೆ x ಅಂದ್ರೆ -√3, y ಅಂದ್ರೆ -1 ಅಲ್ವಾ? ಸೊ ಎಕ್ಸ್ ವೈ ನ ಹೀಗೆ ಬರಿಬಹುದು. ಇನ್ನು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಏನಾಗುತ್ತೆ? ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಒಂದೇ ಒಂದು ಅಡಿಷನ್, ಪೈ ಮೈನಸ್ ಟ್ಯಾನ್ ಇನ್ವರ್ಸ್ y by x, ಬಟ್ y by x ಇನ್ಸೈಡ್ ದ ಮಾಡ್ಯುಲಸ್ ಸೈನ್. ವೆರಿ ಇಂಪಾರ್ಟೆಂಟ್. ಇದಕ್ಕೆ ನೆಗೆಟಿವ್ ಆಗ್ತೀರಾ ಅಷ್ಟೇ. ಮೈನಸ್ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ y by x. ಸೊ ನಾವಿಲ್ಲಿ ನೆನಪಿಟ್ಕೋಬೇಕಾಗಿರೋದು ಬರೀ ಟ್ಯಾನ್ ಇನ್ವರ್ಸ್ y by x ಮತ್ತು ಪೈ ಮೈನಸ್ ಟ್ಯಾನ್ ಇನ್ವರ್ಸ್ y by x. ದಟ್ಸ್ ಆಲ್. ದಟ್ ಇಸ್ ದ ವ್ಯಾಲ್ಯೂ ಆಫ್ ದ ಆರ್ಗ್ಯುಮೆಂಟ್ ಥೀಟಾ ಆಂಗಲ್ ಅಲ್ವಾ? ಸೊ ಈಗ ಇದನ್ನ ಬಳಸೋದು ಕಲಿಯೋಣ. ಇದರ ಥರ್ಡ್ ಕ್ವಾಡ್ರಂಟ್ ಬೇಕು ಅಂದ್ರೆ ಮೈನಸ್, ಹಾಗೆ ಫೋರ್ತ್ ಕ್ವಾಡ್ರಂಟ್ ಬೇಕು ಅಂದ್ರೆ ಇಲ್ಲಿರೋದನ್ನ ಮೈನಸ್ ಮಾಡ್ತಿದ್ದೀರಾ ಅಷ್ಟೇ. ಗಾಟ್ ಇಟ್? ಸೊ ಹಾಗಾದ್ರೆ ಈಗ ಇವುಗಳನ್ನ ನಾನು ಬಳಸ್ತೀನಿ. ಯು ನೀಡ್ ನಾಟ್ ರೈಟ್ ಆಲ್ ದಿಸ್ ಡೀಟೇಲ್. ಕರೆಕ್ಟ್? ಇದು ಒಮ್ಮೆ ತಿಳ್ಕೊಂಡ್ಬಿಟ್ರೆ ಡನ್. ನೆಕ್ಸ್ಟ್ ಬಹಳಷ್ಟು ಕ್ವೆಶನ್ಸ್ ಹೀಗೆ ಸಾಲ್ವ್ ಮಾಡ್ತೀನಿ, ನೀವು ಗಮನಿಸಿ. ಸೊ ಈ ಕಾನ್ಸೆಪ್ಟ್ ಈಗ ನೀವು ತಿಳ್ಕೊಂಡಿದ್ದರೆ ಕ್ವಿಕ್ಲಿ ಯು ಕ್ಯಾನ್ ಅರೈವ್ ಇಟ್ ದ ರಿಸಲ್ಟ್. ಸೊ ಥೀಟಾ in this case minus pi minus tan inverse y by x. Why? I'm getting minus minus over here. Minus minus iddare quadrant number 3, third quadrant alli minus of pi minus tan inverse y by x. Y andre -1, alright, ಹಾಗೆ x ಅಂದ್ರೆ -√3. ಇವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಬಟ್ ದಟ್ ಇಸ್ ಇನ್ಸೈಡ್ ದ ಮಾಡ್ಯುಲಸ್ ಸಿಂಬಲ್. ನೆಗೆಟಿವ್ ಇರೋದೆಲ್ಲ ಹೊರಟೋಗುತ್ತೆ ಅಲ್ವಾ? 1/√3 ಇದೆ. ಈಗ ನೀವು ಹೇಳಬಹುದಾ ಟ್ಯಾನ್ ಇನ್ವರ್ಸ್ 1/√3? ತುಂಬಾ ಚಿಂತೆ ಮಾಡಬೇಡಿ, ಅದು ಇನ್ವರ್ಸ್ ಇದ್ರೆ ಗಾಬರಿ ಆಗ್ಬೇಡಿ. 1/√3 ಅನ್ನೋದು ಟ್ಯಾನ್ ಅಂತ ಅಪ್ಲೈ ಮಾಡಿದಾಗ ಯಾವ ಆಂಗಲ್ಗೆ ಬರುತ್ತೆ? 30 ಡಿಗ್ರಿ? ಎಸ್ ಆರ್ ನೋ? 1/√3 tan 30 degree is 1/√3 tan pi by 6. So ಆ angle ಹಾಕಿದ್ರೆ ಸಾಕು. Once you get this number over here, immediately you can guess the angle ಅಲ್ವಾ? ಆ angle pi by 6. ಫೈನಲ್ ಆನ್ಸರ್ ಬಂದೇ ಬಿಡ್ತು, pi minus pi by 6. 6 pi minus pi, 5 pi by 6 with negative sign. Minus 5 pi by 6 is the argument of the complex number. 2 marks. ಬಹಳ ಕ್ವಿಕ್ ಆಗಿ ತುಂಬಾ ಸುಲಭವಾಗಿ ಸಾಲ್ವ್ ಮಾಡಿದ್ವಿ, ಹೌದಾ? ಇದಕ್ಕೊಂದು ಇನ್ನೊಂದು ಎಕ್ಸಾಂಪಲ್ ಕೊಟ್ರೆ ಬಹಳ ಉತ್ತಮ. ನಾನು ಇವಾಗ ಇನ್ನೊಂದು ಎಕ್ಸಾಂಪಲ್ ಬರೀತಿದ್ದೀನಿ. √3 plus i. ಓಕೆ, -√3 plus i ಅಂತ ಬರೆಯೋಣ. ಸ್ವಲ್ಪ ಪ್ರಾಬ್ಲಮ್ ಚೇಂಜ್ ಮಾಡ್ತಿದ್ದೀನಿ. -√3 plus i ಇದ್ದರೆ ಈಗ ಇದಕ್ಕೆ ಆರ್ಗ್ಯುಮೆಂಟ್ ಅಂಡ್ ಮಾಡ್ಯುಲಸ್ ಹೆಂಗ್ ಬರೀತೀರಾ? ಆಬ್ವಿಯಸ್ಲಿ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಇಸ್ 3 plus 1 √4, that is 2. And argument of the complex number minus plus ಇದೆ.
ಗಾಟ್ ಇಟ್. ಮೈನಸ್ ಪ್ಲಸ್ ಇದ್ರೆ ಏನ್ ಮಾಡ್ತೀರಾ, ಕ್ವಾಡ್ರಂಟ್ ಅಲ್ಲಿ ಒಬ್ಸರ್ವ್ ಮಾಡಿ, ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್, ಈ ಕಡೆ ಮೈನಸ್ ಮೇಲ್ಗಡೆ ಪ್ಲಸ್, ಇದು ಮೈನಸ್ 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 ಮೈನಸ್, ಇದು ಪ್ಲಸ್ ಎಕ್ಸ್ ಪ್ಲಸ್ ವೈ ಮೈನಸ್, isn't it? ಸೊ ಈಗ ಮೈನಸ್ ಪ್ಲಸ್ ಇದೆ, ಮೈನಸ್ ಪ್ಲಸ್ ಇದ್ರೆ ಈ ಕ್ವಾಡ್ರಂಟ್ ಅಲ್ಲಿ ಏನಾಗುತ್ತೆ, ಸೊ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಮಾಡ್ಯುಲಸ್ ಆಫ್ ವೈ ಬೈ ಎಕ್ಸ್ ಬರಿಬೇಕು. ವೈ ಅಂದ್ರೆ ಏನು, ಎಕ್ಸ್ ಅಂದ್ರೆ ಏನು? ವೈ ಅಂತಂದ್ರೆ ಈಗ ತಾನೇ ನೋಡಿದ್ವಿ 1, ಎಕ್ಸ್ ಅಂತಂದ್ರೆ -√3, ಬಟ್ ನೆಗೆಟಿವ್ ಇದ್ರೆ ಅದಕ್ಕೇನು ಬೆಲೆ ಇಲ್ಲ, ಯಾಕಂದ್ರೆ ಮಾಡ್ಯುಲಸ್ ಇರೋದ್ರಿಂದ ನೆಗೆಟಿವ್ ಹೊರಟೋಗುತ್ತೆ. ಅಂಡ್ 1/√3 ಇದ್ರೆ ನಾ ಮೊದಲೇ ಹೇಳಿದೆ π/6 ಬರುತ್ತೆ. Simplify this, you are getting 5π/6 as the argument of the complex number. ಇಷ್ಟು ಸುಲಭವಾಗಿ ಎರಡೇ ಒಂದು ಸ್ಟೆಪ್ಸ್ ನಲ್ಲಿ 2 or 3 steps you will get 2 marks, writing the modulus and the argument of a complex number. So find the multiplicative inverse √5 plus 3i. Alright, multiplicative inverse ತೆಗೆಯೋದು ಹೇಗೆ? ತುಂಬಾ ಜನ ಸುಲಭವಾಗಿ ಹೀಗೆ ಮಾಡ್ತಾರೆ, z ಅಂದ್ರೆ √5 plus 3i ಇರುತ್ತೆ. ಈಗ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನಮಗೆ ಬೇಕು, ಹೌದಾ? ಅಂದ್ರೆ ಹೀಗೆ ಬರೀತಾರೆ, z ಪವರ್ -1 1/z ಅಲ್ವಾ? ಸೊ ಆ ಟರ್ಮ್ ಬೇಕು ಅಂದರೆ √5 plus 3i ಇದ್ದರೆ ಅದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1/√5 plus 3i ಆಗಿರುತ್ತೆ. ರೈಟ್? ಸೊ ಇಷ್ಟೇ, ಬಹಳ ಸಿಂಪಲ್. 1/z, ರೈಟ್? z ಇದ್ರೆ ಇನ್ವರ್ಸ್, ಸೊ 1/z, ಕರೆಕ್ಟ್? ಅದನ್ನ 1/√5 plus 3i ಬರ್ಕೊಳ್ಳಿ. ದಿಸ್ ಇಸ್ ದ ಈಸಿಯೆಸ್ಟ್ ವೇ, ಬಟ್ ಇದನ್ನು a plus bi ಫಾರ್ಮೆಟ್ ಅಲ್ಲಿ ಇಲ್ಲ. ಸೊ ಮಲ್ಟಿಪ್ಲೈ ಡಿವೈಡೆಡ್ ಬೈ √5 minus 3i ಹೀಗೆ ಮಾಡಿ. ಇದು a plus b into a minus b, so a square 5 minus b square, 3 square is 9, I into I square which is positive 5 plus 9, but numerator √5 minus 3i ಇದೆ. Denominator 9 plus 5 13, oh sorry, 9 plus 5 is 14, so √5 divided by 14 minus 3 divided by 14i. So this is the multiplicative inverse of the given complex number. Maybe 2 marks. Part B ನಲ್ಲಿ ಈ ತರ ಕ್ವೆಶ್ಚನ್ ಬರುತ್ತೆ, ಕೊಟ್ಟಿರುವ ಕಾಂಪ್ಲೆಕ್ಸ್ ನಂಬರ್ ಅನ್ನ ಡಿನಾಮಿನೇಟರ್ ಕಳಿಸಿ. ಗಾಟ್ ಇಟ್? ಅದೇ ಒಂದು ಅದರ ಕಾಂಜುಗೇಟ್, ಮಧ್ಯ ಒಂದು ಪ್ಲಸ್ ಇದ್ರೆ ಮೈನಸ್ ಹಾಕ್ತೀರಾ, ಮೈನಸ್ ಇದ್ರೆ ಪ್ಲಸ್ ಹಾಕ್ತೀರಾ. ಅದರ ಕಾಂಜುಗೇಟ್ ತಗೊಂಡು ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನು ಮಲ್ಟಿಪ್ಲೈ ಮಾಡಿ. ಗಾಟ್ ಇಟ್? ಸೊ ಹೀಗೆ ಯು ವಿಲ್ ಅರೈವ್ ಅಟ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಗಮನಿಸೋಣ ಬನ್ನಿ. ಸೊ ನೆಕ್ಸ್ಟ್ ಒನ್ ಹೀಗಿದೆ, ಎಕ್ಸ್ಪ್ರೆಸ್ √3 plus i ಇನ್ ದ ಪೋಲಾರ್ ಫಾರ್ಮ್. ನೋಡಿ, ನಾನು ಹೇಳ್ಕೊಡೋ ಮೆಥಡ್ ಅನ್ನು ನೀವು ಫಾಲೋ ಮಾಡಿದ್ರೆ ಎಷ್ಟು ಫಾಸ್ಟ್ ಆಗಿ ಆನ್ಸರ್ ಬರೀಬಹುದು ಗಮನಿಸಿ. √3 plus i, z ಅಂದ್ರೆ √3 plus i ಹೀಗಿದೆ. ಕ್ವಿಕ್ಲಿ ರೈಟ್ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ವಿಚ್ ಈಸ್ r. ಓಕೆ, ಬಿಕಾಸ್ ಯು ನೋ z equal to a plus bi ಅಂತ ಇದ್ರೆ ಇದರ ಪೋಲಾರ್ ಫಾರ್ಮ್ ಹೇಗಿರುತ್ತೆ? r into cos of the angle plus i into sin of the angle ಹೀಗಿರುತ್ತೆ. That is the pole. This is the polar form of the complex number. ಈಗ ನಮ್ಗೆ ಈ ರೇಡಿಯಸ್ r ಬೇಕು ಅಂದ್ರೆ ಮಾಡ್ಯುಲಸ್ ಆಫ್ z ಅಂತ ಬರೆದ್ರೆ ಸಾಕು, ಡೈರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ಸ್ಕ್ವೇರ್ ರೂಟ್ ಆಫ್ √3 the square plus 1 square. I'm getting 2 again. 3 plus 1 4, √4 is 2. That is the value of r. ಮುಗೀತು. ಹಾಗೇನೆ ಆಂಗಲ್ ಥೀಟಾ ಬೇಕಾ, ಅದಾಗಲೇ ನಾವು ಕಲ್ತಿದೀವಿ. ಕರೆಕ್ಟ್? ಮಾಡ್ಯುಲಸ್ ಅಂಡ್ ಆರ್ಗ್ಯುಮೆಂಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಬರೆಯೋದು ಹೇಗೆ ಅಂತ. ಈಗ ಪ್ಲಸ್ ಪ್ಲಸ್ ಇದೆ ಫಸ್ಟ್ ಕ್ವಾಡ್ರಂಟ್, ರೈಟ್? ಗಮನಿಸಿ, ಪ್ಲಸ್ ಪ್ಲಸ್ ಇದ್ರೆ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಟ್ಯಾನ್ ಇನ್ವರ್ಸ್
ಮಾಡ್ಯುಲಸ್ y by x ಅಂತ ಬರಿತೀವಿ ಅಷ್ಟೇ. ಥೀಟಾ ವ್ಯಾಲ್ಯೂ ಬೇಕು ಅಂದ್ರೆ ಇಲ್ಲಿ x ಮತ್ತೆ iy ಫಾರ್ಮ್ಯಾಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ y ಅಂದ್ರೆ ಸೆಕೆಂಡ್ ಟರ್ಮ್ ಆಗಿರುತ್ತೆ. tan ಇನ್ವರ್ಸ್ ಮಾಡ್ಯುಲಸ್ ಆಫ್ 1 by root 3. ಹೌದಾ? 1 y ವ್ಯಾಲ್ಯೂ ರೂಟ್ 3 x ವ್ಯಾಲ್ಯೂ. ಈಗ ಥೀಟಾ ವ್ಯಾಲ್ಯೂ ಫೈನಲಿ ಏನ್ ಬಂತು ಅಬ್ಸರ್ವ್ ಮಾಡಿ, ಪೈ ಡಿವೈಡೆಡ್ ಬೈ 6. ಯಾಕೆಂದ್ರೆ ಟ್ಯಾನ್ ತಗೊಂಡ್ರೆ 1 by root 3 ಅನ್ನೋ ನಂಬರ್ ಯಾವ ಆಂಗಲ್ ತಗೊಂಡಾಗ ಬರುತ್ತೆ. ಟ್ಯಾನ್ 30 ಡಿಗ್ರಿ ಈಸ್ 1 over root 3. ಸೊ ಟ್ಯಾನ್ ಇನ್ವರ್ಸ್ 1 by root 3 ಅಂದ್ರೆ ಆಂಗಲ್ ಪೈ ಬೈ 6 ರೇಡಿಯನ್ ಅಲ್ಲಿ ಇರುತ್ತೆ. ಸರಿ, ಹಾಗೆ ಇರಲಿ. ಈ ಪೈ ಬೈ 6 ಸಿಕ್ಕಿದೆ, 2 ಸಿಕ್ಕಿದೆ. Therefore the given complex number z is r into cos theta plus I sin theta. ಈಗ ಬರೆಯಕ್ ಮರಿಬೇಡಿ, ನಾನು ಸಬ್ಸ್ಟಿಟ್ಯೂಟ್ those values. r ಅಂದ್ರೆ 2 and cos of pi by 6 plus I into sin of pi by 6. 3 marks. So 3 marks problem. ಇಷ್ಟು ಸುಲಭವಾಗಿ ಮಾಡ್ತಾ ಇದ್ದೀವಿ ಯೂಸಿಂಗ್ ದ ಇನ್ವರ್ಸ್ ಕಾನ್ಸೆಪ್ಟ್. ಹೌದಾ? ಆರ್ ಅಂದ್ರೆ ಏನು, ಥೀಟಾ ಅಂದ್ರೆ ಏನು, ಮತ್ತೆ ಅದರ ಪೋಲಾರ್ ಫಾರ್ಮ್ಯಾಟ್ ಆಗಿರುತ್ತೆ. 1 mark 1 mark ಇದನ್ನ ಬರೆದ್ರೆ ಹೀಗೆ ಬರೆದಿಟ್ರೆ ಇನ್ನೊಂದು ಮಾರ್ಕ್. ಗಾಟ್ ಇಟ್? ಸೊ ಫಾಲೋ ದಿಸ್ ಮೆಥಡ್. ಬಹಳ ಸುಲಭವಾಗಿ 3 marks ತಗೊಂಡಿರ್ತೀರಾ. ದಿಸ್ ಇಸ್ ಹೌ ಯು ಕ್ಯಾನ್ ಫೈಂಡ್ ದ ಪೋಲಾರ್ ಫಾರ್ಮ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಮುಂದಕ್ಕೆ ಹೋಗೋಣ ಹಾಗಾದ್ರೆ. ರೈಟ್, ನೆಕ್ಸ್ಟ್ ಕ್ವಶನ್. ರೈಟ್, ಹೀಗಿದೆ ಕ್ವಶನ್, ಈ ತರ ಇದೆ. x plus iy is p plus iq by p minus iq. ಹೌದಾ? x square plus y square equal to 1 ಅಂತ ಪ್ರೂಫ್ ಬರೀಬೇಕು. ಪ್ರಾಪರ್ಟಿ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಬಳಸಿ. ಅಂದ್ರೆ we know that x plus iy is p plus iq divided by p minus iq. ಹೀಗೆ ಬರೆಯೋಣ. Applying modulus on both the sides. Applying modulus property ಬಳಸ್ತಿದ್ವಿ. Modulus property. Modulus on both the sides of the equation. ಆಗ modulus of x plus iy is equal to modulus of p plus iq divided by p minus iq. ಬಟ್ ಮಾಡ್ಯುಲಸ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ, ಈ ಪ್ರತಿಯೊಂದು ಕಾಂಪ್ಲೆಕ್ಸ್ ನಂಬರ್ಸ್ ಸಪರೇಟ್ ಆಗಿ ಬರ್ಕೊಂಡು ನಾವು ಅದಕ್ಕೆ ಮಾಡ್ಯುಲಸ್ ಹಾಕಬಹುದು ಅಂತ ಹೇಳುತ್ತೆ. ಈಗ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಹೇಗ್ ಬರೆಯೋದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, isn't it? ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ iy ಅಂದ್ರೆ root of x square plus y square, which is equal to, ಇಲ್ಲೂ ಅಷ್ಟೇನೆ, root of p square plus q square, and the denominator is also root of p square plus q square, modulus of a complex number. Correct? ಹೀಗೆ ಮಾಡ್ತಿದ್ದೀವಿ. ಬಟ್ ಇಂಟ್ರೆಸ್ಟಿಂಗ್ಲಿ RHS gets cancelled. ಈ ಟರ್ಮ್ ಕ್ಯಾನ್ಸಲ್ ಆಗ್ಬಿಡ್ತಾ ಇದೆ. I'm getting 1. Squaring on both the sides. ಫೈನಲ್ ಆನ್ಸರ್. ಕರೆಕ್ಟ್? ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಆ ಕಡೆ 1 ಬಂದಿದೆ, ಎರಡು ಕಡೆ ಸ್ಕ್ವೇರ್ ಮಾಡ್ಬಿಟ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 1. ಯು ನೀಡ್ ನಾಟ್ ಫಾಲೋ ಎನಿ ಅದರ್ ಮೆಥಡ್, ಜಸ್ಟ್ ಅಪ್ಲೈ ಮಾಡ್ಯುಲಸ್ ಆನ್ ಬೋತ್ ದ ಸೈಡ್ಸ್. ಯೂಸ್ ದ ಪ್ರಾಪರ್ಟಿ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಹಾಗಿದ್ದರೆ ಆಗ ಅಪ್ಲೈ ಮಾಡಿದಾಗ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಬೇರೆ ಬೇರೆ ಮಾಡ್ಯುಲಸ್ ಹಾಕಬಹುದು. ಇಷ್ಟು ಗೊತ್ತಿದ್ರೆ ಫೈನಲ್ ಆನ್ಸರ್ 3 marks. Right? Sometimes this will appear in the 3 mark section, part C. So don't miss. ಅದಕ್ಕೋಸ್ಕರ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಎಲ್ಲದನ್ನು ಕಲ್ತ್ಕೊಂಡ್ಬಿಡಿ. ಇದು CET ಲೂ ಬರ್ತಿದೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಫೈಂಡ್ ದ ಲೀಸ್ಟ್ ಪಾಸಿಟಿವ್ ಇಂಟಿಜರ್ m. ರೈಟ್? ಆಮೇಲೆ ಅಲ್ಲಿ ಕೇಳ್ತಿರೋದನ್ನು such that 1 plus I by 1 minus I power 4m equal to 1. ಲೀಸ್ಟ್ ಪಾಸಿಟಿವ್ ಇಂಟಿಜರ್ ಏನ್ ಬರಬೇಕು ಅಂತ ಕೇಳ್ತಿದ್ದಾರೆ. ಈಗ ಕನ್ಸಿಡರ್, ಈ ಬ್ರಾಕೆಟ್ ಒಳಗಡೆ ಇರುವಂತಹ ಟರ್ಮ್ ಇದೆಯಲ್ಲ ಅದನ್ನಷ್ಟನ್ನೇ ಬರೆಯೋಣ.
ಸೊ ಅದು ಏನಾಗುತ್ತೆ, ಅಥವಾ ಇದನ್ನ ಈ ಈಕ್ವೇಶನ್ ಬರ್ದ್ಬಿಡೋಣ, ಬ್ರಾಕೆಟ್ ಒಳಗಡೆ ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೊರಟೋಗೋಣ, ರೈಟ್? ಸೊ ವಾಟ್ ವಿ ನೋ ಇಸ್ ದ ಗಿವನ್ ಈಕ್ವೇಶನ್, ಹೌದಾ? ಸೊ ವಿ ನೋ ದಟ್, ಹೀಗೆ ಶುರು ಮಾಡ್ತೀವಿ, ಆನ್ಸರ್ ಹೀಗೆ ಶುರು ಮಾಡ್ತೀವಿ, 1 plus I divided by 1 minus I power 4m is equal to 1 ಕೊಟ್ಟಿರೋ ಈಕ್ವೇಶನ್. ಈಗ ಈ ಬ್ರಾಕೆಟ್ ಇದೆಯಲ್ಲ, ಇದರ ಒಳಗಡೆ ನಾವು ಒಂದಷ್ಟು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಬೇರೆ ರೀತಿಯಲ್ಲಿ ಬ್ರಾಕೆಟ್ ಬಳಸೋಣ. ಹಾಗಾದ್ರೆ ಸ್ಕ್ವೇರ್ ಬ್ರಾಕೆಟ್ ಬಳಸ್ತಾ ಇದ್ದೀನಿ. 1 plus I 1 minus I, ಡಿನಾಮಿನೇಟರ್ 1 minus I ಇದ್ರೆ ಟೇಕ್ ದ ಕಾಂಜುಗೇಟ್ ಆಫ್ ದಿಸ್ ನಂಬರ್ 1 plus I, ಆ ನಂಬರ್ ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಬಿಡಿ, whole power 4m equal to 1. Why I am doing this? To avoid I in the denominator. ಡಿನಾಮಿನೇಟರ್ ಅಲ್ಲಿ I ಬರಕೂಡದು, ನ್ಯೂಮರೇಟರ್ ಅಲ್ಲಿ I ಇರಬಹುದು. ಸೊ ಅದಕ್ಕೋಸ್ಕರ ಹಾಗೆ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಆಲ್ವೇಸ್ ಟೇಕ್ ದ ಕಾಂಜುಗೇಟ್ ಆಫ್ ದ ಡಿನಾಮಿನೇಟರ್, ಕರೆಕ್ಟ್? ಅದನ್ನ ಮಲ್ಟಿಪ್ಲೈ ಡಿವೈಡ್ ಮಾಡಿ. ಸೊ ಇಲ್ಲಿ ಈಗ ನ್ಯೂಮರೇಟರ್ 1 plus I ದ ಸ್ಕ್ವೇರ್ ಆಗ್ಬಿಡುತ್ತೆ, ರೈಟ್? ನ್ಯೂಮರೇಟರ್ ಇಸ್ 1 plus I ಸ್ಕ್ವೇರ್ ಅಂಡ್ ಡಿನಾಮಿನೇಟರ್ ಇಸ್ a square minus b square ಫಾರ್ಮ್ಯಾಟ್. ಬರೆಯೋಣ ಹಾಗಾದ್ರೆ. ಓಕೆ, ಸೊ ಕಂಟಿನ್ಯೂ ಮಾಡಿದಾಗ ದಿಸ್ ಇಂಪ್ಲೈಸ್ 1 plus I the whole square divided by a square minus b square, which is equal to 1 whole power 4m ಇದೆ. ಇನ್ಸೈಡ್ ದ ಬ್ರಾಕೆಟ್ ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲೇನ್ ಸಿಂಪ್ಲಿಫೈ ಆಗ್ತಿದೆ, 1 plus I square plus 2I in the numerator. Denominator is 1 plus 1. I square is minus 1. Minus minus plus. Whole power 4m, which is equal to 1, isn't it? But I square is minus 1. So minus 1 plus 1 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2I ಇದೆ, ಡಿನಾಮಿನೇಟರ್ ಅಲ್ಲಿ 2 ಇರೋದನ್ನ ಗಮನಿಸಿ. Whole power 4m is equal to 1. You can cancel 2 now. ಹೌದಾ? Finally, I'm getting I power 4m equal to 1. You getting my point? So, I power 4m equal to 1 ಅಂತಲೇ ಬಂದ್ಬಿಡ್ತು. ಅದಾಗಲೇ ನಾವು ಗಮನಿಸಿದೀವಿ. I power 4m equal to 1 ಬರುತ್ತೆ ಅಂದ್ರೆ m ಜಾಗದಲ್ಲಿ ಏನಿರಬೇಕು? Obviously 1. Least positive integer. m ವ್ಯಾಲ್ಯೂ 1 ಆದಾಗ ಮಾತ್ರ, ರೈಟ್? I power 4 1. ಇನ್ನು m ವ್ಯಾಲ್ಯೂ 8 ಇದ್ರೆ ಡೆಫಿನೆಟ್ಲಿ ಇದೇ ಆನ್ಸರ್ ಬರುತ್ತೆ. ದಟ್ ಇಸ್ ನಾಟ್ ದ ಲೀಸ್ಟ್ ಪಾಸಿಟಿವ್ ಇಂಟಿಜರ್. 4 ಇಸ್ ದ ಲೀಸ್ಟ್ ಪಾಸಿಟಿವ್ ಇಂಟಿಜರ್, ಕರೆಕ್ಟ್? m ಜಾಗದಲ್ಲಿ ಇಲ್ಲಿ 4 ಬರೋ ರೀತಿ ಅಥವಾ 8 ಬರಬೇಕು ಅಂದ್ರೆ m ವ್ಯಾಲ್ಯೂ 2, 3 ಇಲ್ಲಿ ಬರೆದ್ರೆ m ವ್ಯಾಲ್ಯೂ 12, 4m ವ್ಯಾಲ್ಯೂ 12, ಕರೆಕ್ಟ್? ಅದು ಅವಶ್ಯಕತೆ ಇಲ್ಲ. ಲೀಸ್ಟ್ ವ್ಯಾಲ್ಯೂ m ವ್ಯಾಲ್ಯೂ 1 ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಇದು CET-ಗೂ ಕೂಡ ಇಂಪಾರ್ಟೆಂಟ್. ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ 3 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಕಾಣಿಸ್ಕೋಬಹುದು. ಸೊ ಇದನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಡಿ. ಬ್ರಾಕೆಟ್ ಒಳಗಡೆ ಇರೋ ಟರ್ಮ್ ಅನ್ನ ನಾವು ಕಾಂಜುಗೇಟ್ ತಗೊಂಡು ಮಲ್ಟಿಪ್ಲೈ ಡಿವೈಡ್ ಮಾಡಿದೀವಿ. Rearrange the complex number, rewrite it in the format a plus bi, find the value of m. So next question, ನೋಡೋಣ. Evaluate I power 24 1 by I power 26 ಮಾಡ್ಬೋದಾ? ಇದು ಆಲ್ರೆಡಿ ಗೊತ್ತಿದೆ. I power 24 4 ಅಂತ ಇರೋ ಟರ್ಮ್ ಅನ್ನ ಬಳಸಿ ಸ್ಪ್ಲಿಟ್ ಮಾಡಬಹುದು. ಇದನ್ನ z ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ಇದು 24 plus 0 ಅಂದ್ರೆ 4n ತರ ಇದೆ. 4 ಇಂದ ಈ ನಂಬರ್ ಡಿವೈಡ್ ಆಗುತ್ತೆ. ಮತ್ತು ಇಲ್ಲಿ I power 24 plus 2, ಇದು 4 ಇಂದ ಮಲ್ಟಿಪ್ಲೈ ಆಗುವಂತಹ ನಂಬರ್ ಇದು. ಸೊ ಇಲ್ಲಿ 1 ಅಂತ ಬರೀಬಹುದು, ಆದ್ರೆ ಇಲ್ಲಿ I ಸ್ಕ್ವೇರ್ ತರ ಇದು. I ಸ್ಕ್ವೇರ್ ಅಂದ್ರೆ -1. ಸೊ 1 - 1, ಫೈನಲ್ ಆನ್ಸರ್ 0. ಸೊ 0 plus 0i ಅಂದ್ರೆ a plus bi ಫಾರ್ಮ್ಯಾಟ್ ಅಲ್ಲಿ ಫೈನಲ್ ಆನ್ಸರ್ ಬರೀಬಹುದು. ಸೊ ಹೀಗೆ ಸಿಂಪ್ಲಿಫೈ ಮಾಡೋದಕ್ಕೆ ನಾವು ತುಂಬಾ ಮುಂಚೆ ಕಲ್ತಿರುವಂತಹ I power 4m, I power 4n plus 1, 4n plus 2 ಆ ಫಾರ್ಮ್ಯಾಟ್ ಅನ್ನ ಬಳಸ್ತೀವಿ.
4 ಇಂದ ಡಿವೈಡ್ ಆಗಿರೋ ನಂಬರ್ ಇದೆಯಲ್ಲ ಅದನ್ನೇ ಬಳಸ್ಕೊಂಡು ಸ್ಪ್ಲಿಟ್ ಮಾಡ್ತೀವಿ. ಈಸಿ. ರೈಟ್, ಇನ್ನೊಂದು ಕ್ವಶನ್ ನೋಡ್ಬೋಣ ಬಹಳ ಫಾಸ್ಟ್ ಆಗಿ ಗಮನಿಸಿ ಇಲ್ಲಿ. ಫೈಂಡ್ ದ ರಿಯಲ್ ವ್ಯಾಲ್ಯೂ ಆಫ್ ಥೀಟಾ ಸಚ್ ದಟ್ ದಿಸ್ ನಂಬರ್ ಇಸ್ ಪ್ಯೂರ್ಲಿ ರಿಯಲ್. ಈ ತರ ಕ್ವಶನ್ ಬಂದ್ರೆ ಹೇಗೆ ಸಾಲ್ವ್ ಮಾಡ್ತೀರಾ? ಪ್ಯೂರ್ಲಿ ರಿಯಲ್. ಫಸ್ಟ್ ಆಫ್ ಆಲ್ ಯು ಶುಡ್ ರೀರೈಟ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ಟರ್ಮ್ಸ್ ಆಫ್ a plus bi ಫಾರ್ಮ್ಯಾಟ್. ಹಂಗೆ ಬರೆದಾಗ ಮಾತ್ರ ಏನಾದರೂ ಸಾಧ್ಯ. ಸೊ ಅದಕ್ಕೆ ಏನ್ ಮಾಡಿರ್ತೀರಾ, ಡಿನಾಮಿನೇಟರ್ ಅಲ್ಲಿರುವಂತಹ ಕಾಂಪ್ಲೆಕ್ಸ್ ನಂಬರ್ ಅನ್ನ ಬಳಸಿ, ಅದರ ಕಾಂಜುಗೇಟ್ ತಗೊಳ್ಳಿ, ಮಲ್ಟಿಪ್ಲೈ ಡಿವೈಡ್, ಈ ನಂಬರ್ ಅನ್ನ ಮಲ್ಟಿಪ್ಲೈ ಡಿವೈಡ್ ಮಾಡಿರ್ತೀರಾ. ರೈಟ್, ಈಗ ಗಮನಿಸಿ, ಡಿನಾಮಿನೇಟರ್ a plus b into a minus b, a square minus b square, a square ಅಂದ್ರೆ 1 minus b square ಅಂದರೆ ರೈಟ್ i square ಪಾಸಿಟಿವ್ ಬಂದಿರುತ್ತೆ, 2 square 4 sin square theta. Let us sitting in the denominator. Numerator ಬರಿಬೇಕಾ? ಯೂಸ್ ದ ಶಾರ್ಟ್ ಕಟ್. ರೈಟ್, ಶಾರ್ಟ್ ಕಟ್ ಬಳಸ್ತಿದ್ದೀನಿ. ಇವತ್ತು ಕಲ್ತಿರುವ ಶಾರ್ಟ್ ಕಟ್ ಇಂದ ಈ ಕ್ಲಾಸ್ ಅನ್ನ ಮುಗಿಸೋಣ. ಸೊ 3 into 1 this number into 2 sin theta. 2 sin theta i ಅನ್ನೋದನ್ನ ಬಿಟ್ಬಿಡಿ. ಕರೆಕ್ಟ್. ಈಗ ಬ್ರಾಕೆಟ್ ಬಳಸ್ತೀನಿ, ಮೈನಸ್ ರೈಟ್ ಪ್ಲಸ್ i into ಅಗೇನ್ ಬ್ರಾಕೆಟ್ ಪ್ಲಸ್. ಈ ಡಿಜಿಟ್ ಬೇಕಾ? 3 into 1 ಬಂತು. 2 sin theta into 2 sin theta, 2 into 2 4 sin square theta. ರೈಟ್, ಸೆಕೆಂಡ್ ಪಾರ್ಟ್ ನೋಡಿ. ಸೆಕೆಂಡ್ ಪಾರ್ಟ್ ಬೇಕಾ? 3 into ಲಾಸ್ಟ್ ಡಿಜಿಟ್. ಸೊ 3 into 2 sin theta 6 sin theta. ಹಾಗೇನೆ first second and the first one, 2 sin theta into 1, 2 sin theta. But we don't care this number because this complex number is purely real. ಹೌದಾ? Purely real. Oh, we need the imaginary part in that case. Right? Purely real ಅಂದರೆ ಇಮ್ಯಾಜಿನರಿ ಪಾರ್ಟ್ ಇರೋದಿಲ್ಲ ಅಂತ ಅರ್ಥ. ಇಮ್ಯಾಜಿನರಿ ಪಾರ್ಟ್ ಇರಲ್ಲ ಅಂದ್ರೆ ಈ ಟರ್ಮ್ 0. ರೈಟ್, ಇಲ್ಲಿ 6 plus 2 8 sin theta ಬರ್ತಿದೆ. ರೈಟ್, ಸೊ ದಿಸ್ ಇಂಪ್ಲೈಸ್ 8 sin theta is equal to 0. ಗಮನಿಸಿ, ಇಮ್ಯಾಜಿನರಿ ಪಾರ್ಟ್ ಇಲ್ಲಿದೆ, ರಿಯಲ್ ಪಾರ್ಟ್ ಈ ಕಡೆ ಇದೆ. ಡಿನಾಮಿನೇಟರ್ ನ ಎರಡಕ್ಕೂ ಡಿವೈಡ್ ಮಾಡ್ಕೊಂಡಿರ್ತೀರಾ. ಬಟ್ ಫಸ್ಟ್ ಆಫ್ ಆಲ್ ಇಫ್ ದಿಸ್ ಟರ್ಮ್ ಇಸ್ 0, ನೋಡಿ 6 plus 2 8 sin theta 0. 8 sin theta 0 ಅಂದರೆ sin theta is 0, but this is possible when theta is n pi, general solution. Correct? This is the general solution where n belongs to z, integers. ಇದನ್ನ ತಿಳ್ಕೊಂಡಿದ್ದೀವಿ. That is the final answer. ಹೀಗೇನೆ ಆನ್ಸರ್ ಬರೀಬೇಕು ಈ ಕ್ವಶನ್ ಬಂದ್ರೆ. ರೈಟ್, ಸೊ ಬಹಳ ಮಹತ್ವದ ಕ್ವಶನ್ ಫಾರ್ 3 marks. ರೈಟ್, ಸೊ ಮುಂದಿನ ಕ್ಲಾಸ್ ನಲ್ಲಿ ಇದೇ ಒಂದು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಬರುವಂತಹ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡೋದನ್ನ ಕಲಿಯೋಣ. ವಿಲ್ ಟೇಕ್ ಒನ್ ಮೋರ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ಸೆಷನ್. ಹೀಗೆ ಕನೆಕ್ಟ್ ಆಗಿರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ PUC 100ಗೆ 100 ನೀವು ತಗೊಳ್ಳಿ ಅನ್ನೋದು ನಮ್ಮ ಆಸೆ. ನಮಸ್ಕಾರ.